ನಮಸ್ಕಾರ ಆತ್ಮೀಯ ಸ್ನೇಹಿತರೆ. I, Mr. Basavaraj Nippani, would like to welcome you all for Karnataka Academy YouTube education channel. Dear friends, as you all know, in our previous video class, we have discussed about one of the important topics of your GPS Tier English syllabus, that is from Area 3, Notice Writing. ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಟಿಸ್ ರೈಟಿಂಗ್ ಅಂತಂದ್ರೆ ಏನು, ಅದರಲ್ಲಿರ್ತಕ್ಕಂಥ ಫಾರ್ಮ್ಯಾಟ್ ಏನು, ಆಮೇಲೆ ನೋಟಿಸ್ ರೈಟಿಂಗನ್ನು ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದೇವೆ. ಇನ್ ಟುಡೇಸ್ ಕ್ಲಾಸ್ ವಿ ಶಾಲ್ ಪಿಕ್ ಅಪ್ ಒನ್ ಮೋರ್ ಇಂಪಾರ್ಟೆಂಟ್ ರೈಟಿಂಗ್ ಸ್ಕಿಲ್, ದಟ್ ಈಸ್ ಪ್ಲೆಕಾರ್ಡ್ಸ್. ಸೊ ಇವತ್ತಿನ ಸಂಚಿಕೆಯಲ್ಲಿ ಪ್ಲೆಕಾರ್ಡ್ ಅಂತಂದ್ರೆ ಏನು, ಅದನ್ನು ಯಾವ ರೀತಿಯಾಗಿ ಬರೀಬೇಕು ಮತ್ತು ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸರಳವಾಗಿ ಮತ್ತು ವಿಸ್ತೃತವಾಗಿ ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟುಡೇ ವಿ ಶಾಲ್ ಡಿಸ್ಕಸ್ ಅಬೌಟ್ ಪ್ಲೆಕಾರ್ಡ್. Today we shall discuss about placard. Placard ಅಂತಂದ್ರೆ ಏನು? Placard, it is nothing but it is a handwritten notice or a sign which is written on a piece of paper and which will be displayed in the public places, in the schools, in the government departments, especially in the public places. So ಇಲ್ಲಿ placard ಅಂತಂದ್ರೆ ಏನು? Placard ಅಂತಕ್ಕಂಥದ್ದು ಸಹಿತ ಒಂದು ನೋಟಿಸು. It is also a piece of writing which is written on a paper, which is written on a sheet and which is displayed in the public places. It is also called a proclamation. It is also called an announcement. ಇಲ್ಲಿ ಪ್ಲಾಕಾರ್ಡ್ ಅಂತಂದ್ರೆ ಏನು, ಕೆಲವೊಂದಿಷ್ಟು ನೋಟಿಸ್ಗಳನ್ನು ಅಥವಾ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಚಿಕ್ಕದಾಗಿರ್ತಕ್ಕಂಥ ಸೀಟ್ ಆಫ್ ಪೇಪರ್ನಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಅಲ್ಲಿ ವಾಲ್ ಮೇಲೆ ಡಿಸ್ಪ್ಲೇ ಮಾಡ್ಬೋದು ಅಥವಾ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತೇವೆ. ಟು ಇನ್ಫಾರ್ಮ್ ಪೀಪಲ್ ಅಬೌಟ್ ಸೋಷಿಯಲ್ ಇಶ್ಯೂಸ್, ಟು ಇನ್ಫಾರ್ಮ್ ಪೀಪಲ್ ಅಬೌಟ್ ಸೋಷಿಯಲ್ ಕಾಸಸ್, ಟು ಇನ್ಫಾರ್ಮ್ ಪೀಪಲ್ ಅಬೌಟ್ ಸಮ್ ಸಿಗ್ನಿಫಿಕೆಂಟ್ ಇಶ್ಯೂಸ್. ವಿ ಯೂಸ್ ಟು ಡಿಸ್ಪ್ಲೇ ಸಮ್ ಇಂಪಾರ್ಟೆಂಟ್ ನೋಟಿಸ್ ಆರ್ ಸ್ಲೋಗನ್ಸ್ ಆರ್ ರಿಟನ್ ನೋಟಿಸ್ ಇನ್ ದ ಪಬ್ಲಿಕ್ ಪ್ಲೇಸಸ್. ನಾವು ಯಾವುದಾದ್ರೂ ಒಂದು ಸಾಮಾಜಿಕ ಕಾಸ್ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ವಿಷಯದ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸೋಷಿಯಲ್ ಕಾಸ್ ಬಗ್ಗೆ ಆಗಿರ್ಬೋದು, ಇರ್ತಕ್ಕಂಥ ಸಾಕಷ್ಟು ಮಾಹಿತಿಗಳನ್ನು, ಕ್ಯಾಚಿ ಸ್ಲೋಗನ್ಸ್ಗಳನ್ನು ನಾವೇನು ಮಾಡ್ತೀವಿ, ಪೀಸ್ ಆಫ್ ಪೇಪರ್ನಲ್ಲಿ ಬರೆದು ಅದನ್ನು ಪಬ್ಲಿಕ್ ಪ್ಲೇಸಸ್ನಲ್ಲಿ ನಾವೇನು ಮಾಡ್ತೀವಿ, ಡಿಸ್ಪ್ಲೇ ಮಾಡ್ತೀವಿ. ಕೆಲವೊಂದು ಸಾರಿ ಅವುಗಳನ್ನು ನಾವು ಗೋಡೆಗೆ ಹ್ಯಾಂಗ್ ಮಾಡ್ತೀವಿ, ಕೆಲವೊಂದು ಸಾರಿ ಇನ್ನು ಡೆಮಾನ್ಸ್ಟ್ರೇಷನ್ಸ್, ಎಸ್ಪೆಷಲಿ ಪ್ಲೇಕಾರ್ಡ್ಸನ್ನು ನೀವು ನೋಡ್ತಾ ಇರ್ಬೋದು. ಡ್ಯೂರಿಂಗ್ ದ ಸ್ಟ್ರೈಕ್ಸ್, ಡ್ಯೂರಿಂಗ್ ದ ಪ್ರೊಸೆಷನ್ಸ್, ಡ್ಯೂರಿಂಗ್ ಧರನೀಸ್, ವಿ ಕುಡ್ ಸಿ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ಲೇಕಾರ್ಡ್ಸ್ ವಿಚ್ ವಿಲ್ ಬಿ ಹೆಲ್ಡ್ ಬೈ ಮೆನಿ ಪೀಪಲ್. ಸೊ ಇವಾಗ ಏನು ಮಾಡ್ಬೋದು, ಗೌರ್ಮೆಂಟ್ ಪೀಪಲ್ ಸ್ಟ್ರೈಕ್ ಮಾಡ್ತಾ ಇರ್ತಾರೆ, ಡ್ರೈವರ್ ಸ್ಟ್ರೈಕ್ ಮಾಡ್ತಾ ಇರ್ತಾರೆ, ಇಂಜಿನಿಯರ್ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಸಹಿತ ಡೆಮಾನ್ಸ್ಟ್ರೇಷನ್ ಅನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ನಾವು ಪ್ಲಾಕಾರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಟು ಶೋ ಪೀಪಲ್ ವೈ ದೇ ಆರ್ ಫೈಟಿಂಗ್, ಫಾರ್ ವಾಟ್ ದೇ ಆರ್ ಸ್ಟ್ರೈಕಿಂಗ್, ಯಾವ ಒಂದು ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ, ಕ್ಯಾಚಿ ಸ್ಲೋಗನ್ಸ್ಗಳನ್ನು ಬರೆದು ಜನರ ಒಂದು ಅಟೆನ್ಷನ್ ಅನ್ನು ಡ್ರ್ಯಾಗ್ ಮಾಡಲಿಕ್ಕೆ ಅಥವಾ ಗೌರ್ಮೆಂಟ್ನ ಅಟೆನ್ಷನ್ ಡ್ರ್ಯಾಗ್ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಸ್ಲೋಗನ್ಸ್ಗಳನ್ನು ನಾವೇನು ಮಾಡ್ತೀವಿ, ಪೀಸ್ ಆಫ್ ಪೇಪರ್ನಲ್ಲಿ ಬರೆದು ಅವುಗಳನ್ನು ಡಿಸ್ಪ್ಲೇ ಮಾಡ್ತೀವಿ. ಅದಕ್ಕೆ ನಾವು ಇನ್ ಜನರಲ್ ಏನಂತ ಕರಿತೀವಿ, ಪ್ಲಾಕಾರ್ಡ್ ಅಂತ ಕರಿತೀವಿ. ಈವನ್ ಇನ್ ಸ್ಕೂಲ್ಸ್ ಆಲ್ಸೋ ವಿ ಯೂಸ್ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ಲಾಕಾರ್ಡ್ಸ್ ಟು ಗಿವ್ ಡೈರೆಕ್ಷನ್ಸ್, especially during many festivals, especially during competitions. For example, there will be science exhibition, there will be maths exhibition, there will be different kinds of festivals. During all those occasions also we use these kinds of placards in school. Even in schools also placards plays very very important role. So now let's come to what is the definition of placard. So ಇಲ್ಲಿ placard ಅಂತಂದ್ರೆ ಏನು, ಅದಕ್ಕೆ ಇರ್ತಕ್ಕಂಥ ಡೆಫಿನೇಷನ್ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. It's very very simple. A printed or handwritten notice or a sign for public display. As I already told you, placard ಅಂತಂದ್ರೆ ಏನು, this is a piece of writing, this is a piece of notice which is handwritten or printed. It may be written by hands as well as it may be printed. A printed notice or a handwritten notice or a sign. ನೋಟಿಸ್ ಅಂತಕ್ಕಂಥದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಆ ನೋಟಿಸ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಆ ಎಲ್ಲ ಫಾರ್ಮ್ಯಾಟ್ಗಳನ್ನು, ಆ ಎಲ್ಲ ರೂಲ್ಸ್ಗಳನ್ನು ಇಲ್ಲಿ ಫಾಲೋ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಅ ಪೀಸ್ ಆಫ್ ಇನ್ಫಾರ್ಮೇಷನ್. ಇನ್ ಜನರಲ್ ವರ್ಡ್ಸ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್, this is a piece of information or proclamation or announcement about any issue, about any important issue, that may be important issue or positive issue or negative issue which relates to public.
ಸೊ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ನೋಟಿಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸೈನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಸ್ಲೋಗನ್ ಆಗಿರ್ಬೋದು, ಟು ಡ್ರ್ಯಾಗ್ ದ ಅಟೆನ್ಷನ್ ಆಫ್ ಪೀಪಲ್, ಟು ರೇಸ್ ದ ವಾಯ್ಸ್ ಆಫ್ ದ ಪೀಪಲ್, we use these kinds of catchy slogans. So here it can be displayed in the public places, on the walls, on the boards, on the display boards, on different places. We can use and display these kinds of placards. So that it can be either fixed to a wall or carried during the demonstrations. As I already told you, even these placards are carried and they are held in hands by many people during the strikes, during the demonstrations. So demonstration ಅಂತಂದ್ರೆ ಏನು? As I already told you, in many public strikes, for example, there is a issue, there is a policy which is implemented by a government, but people are not in favor of that policy. So for example, Modi brought a policy that is GST. GST ಕೆಲವೊಬ್ಬರಿಗೆ ಏನಾಗಿತ್ತು, ಫೇವರ್ ಆಗಿತ್ತು, ಇನ್ನು ಕೆಲವೊಬ್ಬರಿಗೆ ಅದು ಫೇವರ್ ಆಗಿರಲಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಜನ ಯಾರು ಅದನ್ನು ಅಪೋಸ್ ಮಾಡಿದ್ರು ಅವರೆಲ್ಲ ಪಬ್ಲಿಕ್ ಆಗಿ ಸ್ಟ್ರೈಕ್ ಮಾಡಿದ್ರು, ಪಬ್ಲಿಕ್ ಆಗಿ ಪ್ರೊಸೆಷನ್ಗಳನ್ನು ಕೈಗೊಂಡ್ರು, GST ವಿರುದ್ಧ, ಆಮೇಲೆ ಡಿಮಾನಿಟೈಸೇಷನ್ ವಿರುದ್ಧ. ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಗೌರ್ಮೆಂಟ್ ಪಾಲಿಸಿಗಳ ಬಗ್ಗೆ ನಾವೇನು ಮಾಡ್ತೀವಿ, ಸ್ಟ್ರೈಕ್ಸನ್ನು ಮಾಡ್ತೀವಿ. ಆ ಸಂದರ್ಭಗಳಲ್ಲಿ ಅದು ಯಾವ ರೀತಿಯಾಗಿ ಹಾರ್ಮ್ಫುಲ್ ಆಗಿದೆ ಜನರಿಗೆ ಅಂತಕ್ಕಂಥದ್ರ ಬಗ್ಗೆ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ಕ್ಯಾಚಿ ಸ್ಲೋಗನ್ಸ್ಗಳನ್ನು, ಡೈಲಾಗ್ಸ್ಗಳನ್ನು ಬರೆದು ಡಿಸ್ಪ್ಲೇ ಮಾಡ್ತೀವಿ, ಟು ಡ್ರ್ಯಾಗ್ ದ ಪಬ್ಲಿಕ್ ಅಟೆನ್ಷನ್. That may be done by media, that may be done by different kinds of organizations, that may be done by various institutions, by public also. This is how placards are used in everyday life. And when it comes to your examination, these placards also plays very very important role. This is also comes under one of the writing skill. ಇಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಪ್ಲೇಕಾರ್ಡ್ಗಳನ್ನು ಯಾಕೆ ಡಿಸ್ಕಸ್ ಮಾಡಬೇಕು, ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಯಾವ ರೀತಿಯಾಗಿ ಇದು ಇಂಪಾರ್ಟೆಂಟ್ ಆಗಿದೆ. ಇಟ್ ಈಸ್ ವೆರಿ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನೀವೇನು ಮಾಡಬೇಕಾಗ್ತದೆ, ಪರೀಕ್ಷಾ ದೃಷ್ಟಿಯಿಂದ ಇದು ಯಾವ ರೀತಿಯಾಗಿ ಯೂಸ್ ಆಗ್ತದೆ ಅಂತಂದರೆ, ಸಾಕಷ್ಟು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಕೇಳ್ತಾರೆ, ನಿಮಗೆ ಪ್ಲೇ ಕಾರ್ಡ್ ರೆಡಿ ಮಾಡ್ಲಿಕ್ಕೆ ಹೇಳೋಂಗಿಲ್ಲ. ಇಫ್ ಯು ಆರ್ ಹೈ ಸ್ಕೂಲ್ ಸ್ಟೂಡೆಂಟ್ಸ್, ಯು ಮೇ ಬಿ ಆಸ್ಕ್ ಟು ರೈಟ್ ಅ ಪ್ಲೇ ಕಾರ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ಸ್, ಬಟ್ ಇನ್ GPSR ಎಕ್ಸಾಮಿನೇಷನ್ ಇಟ್ ಈಸ್ ನಾಟ್ ಆಸ್ಕ್ಡ್ ಇನ್ ಸಚ್ ಅ ವೇ. ಇಲ್ಲಿ GPSR ಎಕ್ಸಾಮಿನೇಷನಲ್ಲಿ ಆ ರೀತಿ ಕೇಳೋಂಗಿಲ್ಲ, ಇಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಯಾವ ರೀತಿಯಾಗಿ ಕೇಳ್ತಾರೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. So now you have understood what is the simple definition of placard. Let's come to the detailed information. A placard is a notice installed in a public places like a small card, sign or a plaque. ಇಲ್ಲಿ ನೋಡ್ರಿ, ಪ್ಲೇಕಾರ್ಡ್ ಮತ್ತೆ ಬೇರೆ ಬೇರೆ ಹೆಸರಿಂದ ಸಹಿತ ನಾವು ಕರಿಬಹುದು. ಅದನ್ನ ಒಂದು ಸ್ಮಾಲ್ ಕಾರ್ಡ್ ಅಂತಾನೂ ಕರಿಬಹುದು, ಅಥವಾ ಇಟ್ ಈಸ್ ಅ ಸೈನ್ ಅಂತಾನೂ ಕರಿಬಹುದು, ಅಥವಾ ಇಟ್ ಈಸ್ ಅ ಪ್ಲಾಕ್ ಅಂತ ಕರಿಬಹುದು. ಪ್ಲಾಕ್ ಅಂತಂದ್ರೆ ಅ ಫ್ಲಾಟ್ ಪೇಪರ್ ಆರ್ ಅ ಫ್ಲಾಟ್ ಸೀಟ್ ಆರ್ ಅ ಕಾರ್ಡ್ ಬೋರ್ಡ್ on which something is written. I hope you are getting my point. Plaque ಅಂತಂದ್ರೆ ಏನಿಲ್ಲಿ, a flat shaped cardboard or a sheet of paper, ಅದರ ಮೇಲೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಬರೆದಿರ್ತೀವಿ, ಅದಕ್ಕೆ ಪ್ಲಾಕ್ ಅಂತ ಕರಿತೀವಿ. ಇಲ್ಲಿ ಸೈನ್ ಅಂತಂದ್ರೆ ಯಾವುದೋ ಒಂದು ವಿಷಯವನ್ನು ಕುರಿತಾಗಿ ಅಲ್ಲಿರ್ತಕ್ಕಂಥ ವರ್ಡ್ಸ್ಗಳು ಸೈನ್ ಅನ್ನು ಮಾಡ್ತಿರ್ಬೋದು. ಅಥವಾ ಇಟ್ ಮೇ ಬಿ ಅ ಸ್ಮಾಲ್ ಕಾರ್ಡ್, ಇಟ್ ಮೇ ಬಿ ಅ ಸ್ಮಾಲ್ ಕಾರ್ಡ್ ಇನ್ ವಿಚ್ ಡಿಫರೆಂಟ್ ಕೈಂಡ್ಸ್ ಆಫ್ informations are written or notices are written. This is what we mean by placard. So I hope very simply you can understand what is mean by placard. ಇಲ್ಲಿ ನಿಮಗೆ ಗೊತ್ತಾಗಿರ್ತದೆ ಏನಂತೇಳಿ ಪ್ಲೇಕಾರ್ಡ್ ಅಂತಂದ್ರೆ ಏನು ಅಂತೇಳಿ. ಇದರ ಬಗ್ಗೆ ಅದರ ಡೆಫಿನೇಷನ್ ಏನು, ಅದನ್ನು ಯಾವ ರೀತಿಯಾಗಿ ಬರಬೇಕು, ಅದರಲ್ಲಿರ್ತಕ್ಕಂಥ ರೂಲ್ಸ್ಗಳೇನು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಜನರಲ್ ಆಗಿ ಒಂದು ರೂಲ್ ಇದೆ. ಒಂದು ರೂಲ್ ಏನಿದೆಪ್ಪ ಅಂತಂದ್ರೆ, ಪ್ಲೇಕಾರ್ಡ್ ಯಾವಾಗಲೂ ಏನಾಗಿರ್ಬೇಕು, ಒಂದು ಸೈಜ್ನಲ್ಲಿ ಇರಬೇಕು. ಅದು ಯಾವ ಸೈಜ್ ಅಂತಂದ್ರೆ, ಇಟ್ ಮಸ್ಟ್ ಬಿ ಅಬೌಟ್ 9.84 ಇಂಚಸ್. ಒಂದು ಪ್ಲೇಕಾರ್ಡ್ ಅನ್ನು ನೀವು ತಯಾರು ಮಾಡಬೇಕಾದ್ರೆ ಇಲ್ಲಿ ಒಂದು ಜನರಲ್ ಆಗಿರ್ತಕ್ಕಂಥ ರೂಲ್ಸ್ ಇದೆ. ಏನದು 9.84 ಇಂಚಸ್ ಇರಬೇಕು, ಅಥವಾ 250 mm. 250 mm ಅಂತಂದ್ರೆ ಗೊತ್ತಿದೆ ನಿಮಗೆ ಮ್ಯಾಥ್ಸ್ ನಲ್ಲಿ. 250 mm ವಿಡ್ತ್ ಇರಬೇಕು, 1.6 ಇಂಚಸ್ ಇದಿರಬೇಕು, ಹೈಟ್ ಇರಬೇಕು. This is a general rule. If you are a school student, if you are preparing a placard in schools, you have to follow these simple kind of rules. This is a simple rule, and it is not important for you for your examination. Just for information, I have given this to you people. So now let us have some examples about placards. So very easily you can get to know what is mean by placard and how placards are written. That can be seen here. So ಇಲ್ಲಿ ನೋಡ್ಕೊಂಡಾಗ ಅದು ಗೊತ್ತಾಗುತ್ತೆ ನಿಮಗೆ. I have some examples to you. ಇಲ್ಲಿ ನೋಡ್ರಿ,
In this example, you can try to understand what are placards. Not really. For example, there is a question asked in your examination. Write some important slogans. Write some important slogans to placards on saving the earth. ಅಂದರೆ ಅರ್ಥನ್ನ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಇರ್ತಕ್ಕಂಥ ಕೆಲವೊಂದಿಷ್ಟು ಸ್ಲೋಗನ್ಸ್ಗಳನ್ನ ಪ್ಲೇಕಾರ್ಡ್ನಲ್ಲಿ ಬರೀರಿ ಅಂತ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಅಲ್ಲಿ ನೀವು ಸ್ಕೆಚ್ ಪೆನ್ನನ್ನು ತೆಗೆದುಕೊಂಡು ಸಿಸ್ ಪೆನ್ಸಿಲನ್ನು ತೆಗೆದುಕೊಂಡು ಸ್ಕೇಲನ್ನು ತೆಗೆದುಕೊಂಡು ಮಾರ್ಕ್ ಹಾಕಿ ಬರಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು 5 ಕಟ್ಟಿರ್ತಕ್ಕಂಥ ಪ್ರಶ್ನೆಗೆ ಎಷ್ಟು ಕೇಳಿರ್ತಾರೆ ಅಷ್ಟು ಸ್ಲೋಗನ್ಸ್ಗಳನ್ನು ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಬರೆದ್ರೆ ಸಾಕು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್, ರೈಟ್ ಸಮ್ ಇಂಪಾರ್ಟೆಂಟ್ ಸ್ಲೋಗನ್ಸ್ ಟು ಫಿಟ್ ಇನ್ ಪ್ಲೇಕಾರ್ಡ್ ಆನ್ ಸೇವಿಂಗ್ ಅರ್ತ್. ಭೂಮಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು 5 ಸ್ಲೋಗನ್ಸ್ಗಳನ್ನ ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂತಹ ಸ್ಲೋಗನ್ಸ್ಗಳನ್ನ ಬರೀಬಹುದು. ದೀಸ್ ಆರ್ ಜಸ್ಟ್ ಎಕ್ಸಾಂಪಲ್ಸ್. Even you may create your own slogans also. There is no rule that you should have the slogans which are already popular and written down. ಆ ರೀತಿಯಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ನೀವು ಇವುಗಳನ್ನು ಸಹಿತ ಯೂಸ್ ಮಾಡ್ಬೋದು. ನೀವು ಒಂದು ವೇಳೆ ಸೆಂಟೆನ್ಸ್ ಕ್ರಿಯೇಷನ್ನಲ್ಲಿ ಸಾಕಷ್ಟು ಮಾಹಿತಿಯನ್ನು ಹೊಂದಿದ್ರೆ ನೀವು ಸಹಿತ ಏನು ಮಾಡ್ಬೋದು, ಇಂಪಾರ್ಟೆಂಟ್ ಸ್ಲೋಗನ್ಸ್ಗಳನ್ನು ತಯಾರು ಮಾಡ್ಬೋದು, ಬರಿಬಹುದು. ದೇರ್ ಇಸ್ ನೋ ರೂಲ್ ದಟ್ ಯು ಶುಡ್ ಆಲ್ವೇಸ್ ಯೂಸ್ ಸಮ್ ಪಾಪ್ಯುಲರ್ ಸ್ಲೋಗನ್ಸ್ ವಿಚ್ ಆರ್ ಯೂಸ್ಡ್ ಆಲ್ರೆಡಿ. ಆ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಹಿತಿನ ಇಟ್ಕೊಳ್ಬೇಡಿ. ನೀವು ಸಹಿತ ಕ್ರಿಯೇಟ್ ಮಾಡ್ಬೋದು ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೊಳ್ಳಿ. ಸೊ ಟು ಕ್ರಿಯೇಟ್ ಯುವರ್ ಓನ್ ಸ್ಲೋಗನ್ಸ್, ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್ಸ್, ಸ್ಪೀಕಿಂಗ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್. ಯು ಆಲ್ ನೋ ವೆರಿ ವೆಲ್ ಅಬೌಟ್ ದಟ್. ಸೊ ಇಲ್ಲಿ ನೋಡ್ಕೊಡ್ರಿ, ಮೊದಲನೇ ಒಂದು ಉದಾಹರಣೆ ಕೊಡ್ರಿ. ಸೇವ್ ದ ಟ್ರೀಸ್, ಸೇವ್ ದ ಅರ್ತ್, ವಿ ಆರ್ ದಿ ಗಾರ್ಡಿಯನ್ಸ್ ಆಫ್ ನೇಚರ್ಸ್ ಬರ್ತ್. ನೋಡಿ ಯಾವ ರೀತಿಯಾಗಿ ಕ್ಯಾಚ್ ಇದೆ. ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲನ್ನು ಏನು ಫಾಲೋ ಮಾಡ್ಬೇಕು ನೀವು ಪ್ಲಾಕಾರ್ಡ್ಸ್ಗಳನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಅಂತಂದ್ರೆ, ದ ವರ್ಡ್ಸ್ ವಿಚ್ ಯು ರೈಟ್ ಆನ್ ದ ಪ್ಲಾಕಾರ್ಡ್ ಮಸ್ಟ್ ಬಿ ಕ್ಯಾಚಿ. ದೇ ಮಸ್ಟ್ ಡ್ರ್ಯಾಗ್ ದ ಅಟೆನ್ಷನ್ ಆಫ್ ಅ ಲಿಸ್ನರ್ ಆರ್ ಅ ರೀಡರ್. ಯಾವ ವ್ಯಕ್ತಿ ಆ ಒಂದು ಪ್ಲಾಕಾರ್ಡನ್ನು ರೀಡ್ ಮಾಡ್ತಾನೆ ಆ ವ್ಯಕ್ತಿಗೆ ಅದೇನಾಗಿರ್ಬೇಕು, ಕ್ಯಾಚಿ ಆಗಿರ್ತಕ್ಕಂಥ ಒಂದು ಸ್ಲೋಗನ್ ಆಗಿರ್ಬೇಕು. ಅವನ ಅಟೆನ್ಷನ್ ಅನ್ನು ಅದೇನು ಮಾಡಬೇಕು, ಕ್ಯಾಚಿಯಾಗಿ ಅವನ ಅಟೆನ್ಷನ್ ಅನ್ನೋದು ಏನು ಮಾಡಬೇಕು, ಕ್ಯಾಚ್ ಮಾಡಬೇಕು. ಅದಕ್ಕೆ ನಾವು ಕ್ಯಾಚಿ ಅಂತ ಕರಿತೀವಿ. ಕ್ಯಾಚಿ ಅಂತಂದ್ರೆ ಏನು, ಇಟ್ ವಿಲ್ ಕ್ಯಾಚ್ ದ ಅಟೆನ್ಷನ್ ಆಫ್ ರೀಡರ್ ಆರ್ ದ ಪರ್ಸನ್ ಹೂ ಯೂಸ್ ಟು ಸಿ ದಟ್ ಪ್ಲಾಕಾರ್ಡ್. ಸೊ ಇಲ್ಲಿ ಕ್ಯಾಚಿಯಾಗಿ ಯಾಕಿರಬೇಕು, ಕ್ಯಾಚಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಯಾಚಿ ಆಗಿರ್ತಕ್ಕಂಥ ಡೈಲಾಗ್ಸ್ಗಳನ್ನ ಸ್ಲೋಗನ್ಸ್ಗಳನ್ನ ಬರೀಬೇಕಾದ್ರೆ ಏನು ಫಾಲೋ ಮಾಡಬೇಕು ಇಲ್ಲಿ ನೋಡ್ಕೊಳ್ರಿ. ದಿಸ್ ಇಸ್ ಅ ವೆರಿ ಬೇಸಿಕ್ ಇನ್ಫಾರ್ಮೇಶನ್ ವಿಚ್ ಐ reveal to you people. How you can create a catchy dialogues, catchy slogans. That is the speciality of Karnataka Academy. ಇಲ್ಲಿ ಕ್ಯಾಚಿಯಾಗಿ ನೀವು ಸ್ಲೋಗನ್ಸ್ಗಳನ್ನ ಬರೀಬೇಕಾದ್ರೆ ಒಂದು ತಲೆ ಇಟ್ಕೊಂಡ್ಬಿಡಿ. ನೀವು ಪೋಯಮ್ಗಳನ್ನ ಸ್ಟಡಿ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ರೈಮ್ ಸ್ಕೀಮನ್ನು ನೋಡಿರ್ಬೋದು. ರೈಮ್ ಸ್ಕೀಮ್ ಅಂತಂದ್ರೆ ಏನು, ಪ್ರತಿಯೊಂದು ಪದ್ಯದ ಸಾಲಿನಲ್ಲಿ ಪ್ರತಿಯೊಂದು ಸಾಲಿನ ಎಂಡಿಗೆ ಏನಿರ್ತದೆ, ಒಂದು ಶಬ್ದ ಇರ್ತದೆ. ಅದೇ ಶಬ್ದದ ಸೌಂಡನ್ನು ಹೊಂದಿರತಕ್ಕಂಥ ಮತ್ತೊಂದು ಶಬ್ದ ನೆಕ್ಸ್ಟ್ ಸಾಲಿನಲ್ಲಿ ಇರ್ತದೆ. ನೆಕ್ಸ್ಟ್ ಸಾಲಿನಲ್ಲಿ ಇರಬಹುದು ಅಥವಾ 3ನೇ ಸಾಲಿನಲ್ಲಿ ಇರಬಹುದು. ರೈಮಿಂಗ್ ವರ್ಡ್ಸ್ ಅಂತ ಕೇಳಿರ್ತಾರಲ್ಲ, ವರ್ಡ್ಸ್ ಡಿಫ್ರೆಂಟ್ ಆಗಿರ್ತದೆ, ಸೌಂಡ್ ಸೇಮ್ ಇರ್ತದೆ. ಫಾರ್ ಎಕ್ಸಾಂಪಲ್, ಬರ್ತ್, ಅರ್ತ್, ಕ್ಯಾಟ್, ಹ್ಯಾಟ್, ಡೆಸ್ಕ್, ಫಾರ್ ಎಕ್ಸಾಂಪಲ್ ಸಿಕ್, ಡಿಕ್. ಈ ರೀತಿಯಾಗಿರ್ತದೆ. ಅಂದರೆ ಬೇರೆ ಶಬ್ದ ಇರಬೇಕು, ಅದೇ ಸೌಂಡನ್ನು ಅದೇ ಧ್ವನಿಯನ್ನು ಹೊಂದಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ಯು ಕುಡ್ ಸಿ ದೀಸ್ ಕೈಂಡ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಇನ್ ಪೋಯಮ್ಸ್. ಮೋಸ್ಟ್ ಆಫ್ ದ ಪೋಯಟ್ಸ್ ಯೂಸ್ ದೀಸ್ ಕೈಂಡ್ಸ್ ಆಫ್ ಲಿಟರರಿ ಟೆಕ್ನಿಕ್ಸ್ ಇನ್ ದರ್ ಪೋಯಮ್ಸ್. ಆ ರೀತಿಯಾಗಿ ಕ್ಯಾಚಿ ಆಗಿರ್ಬೇಕು ಅದು. ಇಲ್ಲಿ ನೋಡ್ಕೊಳ್ರಿ, ಸೇವ್ ದ ಟ್ರೀಸ್, ಸೇವ್ ದ ಅರ್ತ್, ವಿ ಆರ್ ದಿ ಗಾರ್ಡಿಯನ್ಸ್ ಆಫ್ ನೇಚರ್ಸ್ ಬರ್ತ್. ಇಲ್ಲಿ ಬರ್ತ್ ಮತ್ತು ಅರ್ತ್ ಈ ಎರಡು ಶಬ್ದಗಳು ಏನಾಗಿದ್ದಾವೆ, ರೈಮ್ ವರ್ಡ್ಸ್ ಗಳಾಗಿದ್ದಾವೆ. ಇಲ್ಲಿ ನೋಡ್ಕೊಳ್ರಿ, ಪ್ಲಾಂಟ್ ಟ್ರೀ and get oxygen for free. You know, tree ಮತ್ತು free. This is how you have to create your own slogans. This is how you have to develop your own slogans and you must write during your examinations. ಇಲ್ಲಿ ಬನ್ನಿ, 3ನೇ ಎಕ್ಸಾಂಪಲ್ ಬನ್ನಿ. The future is in our hands. Let's take a stand to preserve the land. ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಸ್ಟ್ಯಾಂಡ್ ಇದೆ, ಇಲ್ಲಿ ಲ್ಯಾಂಡ್ ಇದೆ. This is how these slogans are the informations or the notices which are written on the placards drag the attention of listener or a reader. I hope you are getting this point. So let's go to the next example. So these are some of the important slogans which are written
ಆನ್ ದ ಪ್ಲಾಕಾರ್ಡ್ ಅಬೌಟ್ ಸೇವಿಂಗ್ ಅರ್ತ್, ಭೂಮಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನೀವು ಬರೆದಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಲೋಗನ್ಸ್ಗಳು. ಇಲ್ಲಿ ಎಕ್ಸಾಮ್ ನಲ್ಲಿ ಏನ್ ಮಾಡ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿ 5 ಸ್ಲೋಗನ್ಸ್ ಗಳನ್ನ ಬರೀರಿ, 6 ಸ್ಲೋಗನ್ಸ್ ಗಳನ್ನ ಬರೀರಿ, ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಗೆ ಅನುಗುಣವಾಗಿ ಸ್ಲೋಗನ್ಸ್ ಅನ್ನ ಕೇಳಿರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಗೆ ಹೋಗೋಣ. ಇವಾಗ ಒಂದು ಎಕ್ಸಾಂಪಲ್ ಏನಿರ್ತದೆ, ಏನ್ ಮಾಡ್ರಿ, ರೈಟ್ ಸಮ್ ಇಂಪಾರ್ಟೆಂಟ್ ಸ್ಲೋಗನ್ಸ್ ಆನ್ ಸೇವಿಂಗ್ ಗರ್ಲ್ ಚೈಲ್ಡ್. ಹೆಣ್ಣು ಮಗುವನ್ನ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು 5 ಇಂಪಾರ್ಟೆಂಟ್ ಸ್ಲೋಗನ್ಸ್ ಗಳನ್ನ ಬರೀರಿ ಅಂತ ಕೇಳಿರ್ತಾರೆ ಪ್ರಶ್ನೆ. ಇಲ್ಲಿ ನೋಡ್ರಿ, ಐ ವಾಸ್ ಡಿಸ್ಕಸಿಂಗ್ ದಟ್ ಆಲ್ವೇಸ್ ಸ್ಲೋಗನ್ಸ್ ಆರ್ ಪ್ಲಾಕಾರ್ಡ್ಸ್ ಆರ್ ರಿಟನ್ ಅಬೌಟ್ ಸೋಷಿಯಲ್ ಕಾಸ್. ಸಾಮಾಜಿಕ ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡಿರ್ತಾರೆ, ಸ್ಲೋಗನ್ಸ್ ಅನ್ನ ಬರೀಲಿಕ್ಕೆ ಹೇಳಿರ್ತಾರೆ. ಇಲ್ಲಿ ಗರ್ಲ್ ಚೈಲ್ಡ್ ಅನ್ನ ಸೇವ್ ಮಾಡ್ತಕ್ಕಂಥದ್ದು, ಹೆಣ್ಣು ಮಗುವನ್ನ ಸಂರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಒಂದು ಸೋಷಿಯಲ್ ಕಾಸ್ ಆಗಿದೆ, ಅದು ಒಂದು ಸಾಮಾಜಿಕ ಜವಾಬ್ದಾರಿ ಆಗಿದೆ ಅದು. ಯಾಕಂತಂದ್ರೆ ಸೊ ದೇರ್ ಆರ್ ಪೀಪಲ್ ಅರೌಂಡ್ ಅಸ್ ಹೂ ಓನ್ಲಿ ಗಿವ್ ಪ್ರಿಫರೆನ್ಸ್ ಫಾರ್ ಬಾಯ್ಸ್. ಅದು ತಪ್ಪು. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಅ ವರ್ಲ್ಡ್ ವಿಚ್ ಈಸ್ providing equality for everyone. We are living in a country which is democracy. And what is the main principle of democracy? That is based on principle of equality. So ಇಲ್ಲಿ ಗರ್ಲ್ ಚೈಲ್ಡ್ ಆಗಿರ್ಬೋದು, ಬಾಯ್ ಚೈಲ್ಡ್ ಆಗಿರ್ಬೋದು, ಬೋತ್ ಆರ್ ಈಕ್ವಲ್ ಅಂತ ಹೇಳಿ ನಾವು ಜಗತ್ತಿಗೆ ತೋರಿಸಬೇಕಾಗಿದೆ ಇವತ್ತು. ಆ ರೀತಿಯಾಗಿರ್ತಕ್ಕಂಥ ಸೋಷಿಯಲ್ ಕಾಸ್ ಅನ್ನು ಇಟ್ಕೊಂಡು ನೀವು ಕೆಲವೊಂದಿಷ್ಟು ಸ್ಲೋಗನ್ಸ್ ಅನ್ನು ಬರೀಬೇಕು. ಇಲ್ಲಿ ನೋಡ್ಕೊಂಡ್ರೆ ಉದಾಹರಣೆ ಇದೆ, ಗರ್ಲ್ಸ್ ಆರ್ ಆಂಜಲ್ಸ್, ಸೇವ್ ದೆಮ್. ಗರ್ಲ್ಸ್ ಆರ್ ಆಂಜಲ್ಸ್, ಸೇವ್ ದೆಮ್. Every man needs a mother, wife, sister, then why not the daughter? ನೋಡ್ರಿ, ಎಲ್ಲರಿಗೂ ಏನ್ ಬೇಕು, ಅಕ್ಕ ಬೇಕು, ತಾಯಿ ಬೇಕು, ಹೆಂಡತಿ ಬೇಕು, ಮಗಳು ಯಾಕೆ ಬೇಡ? How beautiful it is. It is a real slogan which invokes a lightness. ನಾವು ಯಾವಾಗಲೂ ಬೇಬಿ ಬಾಯ್ ಬೇಕಂತಕ್ಕಂಥ ಒಂದು ಭಾವನೆನ ಇಟ್ಕೊಂಡಿರ್ತೇವೆ. ನೋಡ್ರಿ, ನಮಗೆ ಹೆಂಡತಿ ಆಗೋಳು ಹೆಣ್ ಬೇಕು, ನಮ್ಗೆ ತಾಯಿ ಆಗೋಳು, ನಮ್ಮನ್ನ ಬೆಳೆಸೋಳು ಏನ್ ಬೇಕು, ಹೆಣ್ ಬೇಕು. ನಮಗೆ ನಮ್ಮ ರಾಖಿ ಕಟ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅಕ್ಕ ಬೇಕು, ತಂಗಿ ಬೇಕು, ಅವಳು ಹೆಣ್ ಬೇಕು. ಆದ್ರೆ ನಮಗೆ ಮಗಳು ಯಾಕೆ ಬೇಡ? ಇದು ಕ್ವಶನ್. ಈ ರೀತಿಯಾಗಿರ್ತಕ್ಕಂಥ ಸೋಷಿಯಲ್ ಕಾಸ್ ಬಗ್ಗೆ ನೀವು ಒಂದು ಡೈಲಾಗ್ ಅನ್ನ ಅಥವಾ ಸ್ಲೋಗನ್ ಅನ್ನ ಬರೀಬೇಕಾಗ್ತದೆ. ಇಲ್ಲಿ ನೋಡ್ರಿ, ಲಿಟಲ್ ಗರ್ಲ್ಸ್ ಆರ್ ಹ್ಯಾವೆನ್ಸ್ ಫ್ಲವರ್ಸ್. ನೋಡ್ರಿ, ಗರ್ಲ್ಸ್ ಆರ್ ಹ್ಯಾವೆನ್ಸ್ ಫ್ಲವರ್ಸ್ ಅಂತಂದ್ರೆ ಹೆಣ್ಣು ಮಗು ಏನಿದ್ದ ಹಾಗೆ, ಸ್ವರ್ಗದಲ್ಲಿರ್ತಕ್ಕಂಥ ಹೂ ಇದ್ದ ಹಾಗೆ. ಹೆಣ್ಣು ಮಕ್ಕಳು ಅತ್ಯಂತ ಕೋಮಲ ಭಾವನೆಯನ್ನು ಹೊಂದಿರತಕ್ಕಂಥವ್ರು. ದಿಸ್ ಶೋಸ್ ದ ಇಂಪಾರ್ಟೆನ್ಸ್ ಆಫ್ ಗರ್ಲ್. ಸೊ ಇದೇ ರೀತಿಯಾಗಿ ಕನ್ನಡದಲ್ಲಿ ಸಹಿತ ಸಾಕಷ್ಟು ಏನಿದಾವೆ ಸ್ಲೋಗನ್ಸ್ ಗಳನ್ನ ನಾವು ಬರೀತೇವೆ ಪ್ಲಾಕಾರ್ಡ್ಸ್ ಗಳಲ್ಲಿ. ಯಾವುದು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ, ನೀವು ಶಾಲೆಯನ್ನ ಬೆಳೆಸಬೇಕಾದ್ರೆ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕಲಿಬೇಕಾದ್ರೆ ಅಲ್ಲಿ ಹೆಣ್ಮಗು ಇರಬೇಕು. ಹೆಣ್ಣೊಂದು ಕಲಿತರೆ ಮನೆಯೊಂದು ಉದ್ಧಾರವಾದಂತೆ. ನೋಡ್ರಿ, ಇದು ನೀವು ನಿಮ್ಮ ಒಂದು ಸ್ಲೋಗನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತಕ್ಕಂಥ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆಯನ್ನು ಇವುದನ್ನು ಸಹಿತ ಮಾಡಬಹುದು. ಹೆಣ್ಣೊಂದು ಕಲಿತರೆ ಕೇವಲ ಶಾಲೆಯೊಂದು ತೆರೆದಂತೆ ಅಲ್ಲ, ಹೆಣ್ಣೊಂದು ಕಲಿತರೆ ಮನೆಯೊಂದು ಉದ್ಧಾರವಾದಂತೆ, ಮನೆಯೊಂದು ಉದ್ಧಾರವಾದರೆ ಊರೊಂದು ಉದ್ಧಾರವಾದರೆ ದೇಶವೇ ಉದ್ಧಾರವಾದಂತೆ. ಗಾಂಧೀಜಿಯವರು ಏನು ಹೇಳಿದರು? ಗಾಂಧೀಜಿಯವರು ಗ್ರಾಮಗಳ ಬಗ್ಗೆ ಏನು ಹೇಳಿದರು? ಅದು ಸಹಿತ ಒಂದು ಪ್ಲಾಕಾರ್ಡ್ ಅಲ್ಲಿ ಬರತಕ್ಕಂಥ ಒಂದು ನೋಟಿಸ್ ಆಗ್ಬೋದು ಇವಾಗ. ಏನಂತ ಹೇಳಿ, ಯಾವಾಗ ಗ್ರಾಮಗಳು ಉದ್ಧಾರ ಆಗ್ತದೆ ಅವಾಗ ದೇಶ ಉದ್ಧಾರ ಆಗ್ತದೆ. ಆ ರೀತಿಯಾಗಿರ್ತಕ್ಕಂತಹ ಸೋಷಿಯಲ್ ಕಾಸ್ಗಳ ಬಗ್ಗೆ ಇರ್ತಕ್ಕಂತಹ ನೋಟಿಸಸ್ ಗಳನ್ನು ನೀವು ಪ್ಲಾಕಾರ್ಡ್ ನಲ್ಲಿ ಬರೀಬಹುದು. ದಿಸ್ ಈಸ್ ಅನದರ್ ಕ್ವಶನ್ ವಿಚ್ ಇಸ್ ಅಬೌಟ್ ಸೇವಿಂಗ್ ಗರ್ಲ್ ಚೈಲ್ಡ್ ಅಥವಾ ಗರ್ಲ್ ಚೈಲ್ಡ್ ಇರ್ತಕ್ಕಂಥ ಇಂಪಾರ್ಟೆನ್ಸ್ ಬಗ್ಗೆ, ವಿಮೆನ್ಗೆ ಇರ್ತಕ್ಕಂಥ ಇಂಪಾರ್ಟೆನ್ಸ್ ಬಗ್ಗೆ ನಾವು ಈ ರೀತಿಯಾಗಿರ್ತಕ್ಕಂಥ ಸ್ಲೋಗನ್ಸ್ ಗಳನ್ನ ಬರೀಬೇಕು. ನೋಡ್ರಿ, ವಿ ಸೆಲೆಬ್ರೇಟ್ ಡಿಫರೆಂಟ್ ಫೆಸ್ಟಿವಲ್ಸ್ ಎವ್ರಿ ಟೈಮ್. ವಿಮೆನ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಟೀಚರ್ಸ್ ಡೇ, ಲಾಯರ್ಸ್ ಡೇ, ಇಂಜಿನಿಯರ್ಸ್ ಡೇ. On all these occasions, we share a lot of slogans through our WhatsApp chat. So that is what placard. ನಾವು ವಾಟ್ಸಪ್ನಲ್ಲಿ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಮೆಸೇಜ್ಗಳನ್ನು ಎವ್ರಿ ಡೇ ನೋಡ್ತಿರ್ತೀವಿ. ಅದೇ ರೀತಿಯಾಗಿ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅನ್ನೋ ಮೆಸೇಜನ್ನು ಬರೀತಿರ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ನಾವು ಈ ರೀತಿಯಾಗಿರ್ತಕ್ಕಂಥ ಮೋಟಿವೇಶನಲ್ ರಿಟರ್ನ್ ನೋಟಿಸ್ಗಳನ್ನು ನೋಡ್ತೀವಲ್ಲ, ಅವುಗಳು ಸಹಿತ ಏನಾಗ್ತವೆ, ಒಂದು ರೀತಿಯಾಗಿರ್ತಕ್ಕಂಥ ಪ್ಲಾಕಾರ್ಡ್ಸ್ಗಳೇ. ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನು ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಪ್ಲಾಕಾರ್ಡ್ಸ್ಗಳು ಯಾವ ರೀತಿಯಾಗಿ ಯೂಸ್ ಆಗ್ತವೆ ಅಂತ ಹೇಳಿ. ಆಮೇಲೆ ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಅಥವಾ ಮುಂದಿನ ಒಂದು ಎಕ್ಸಾಂಪಲ್ಗೆ ಹೋಗೋಣ. ಮುಂದಿನ ಒಂದು ಥೀಮ್ ಯಾವ್ದ್ರ ಬಗ್ಗೆ ಇದೆ? ಡೆಮಾಕ್ರಸಿ ಬಗ್ಗೆ ಇದೆ. ಇಲ್ಲಿ ಡೆಮಾಕ್ರಸಿ ಇಸ್ ಅ ಫಾರ್ಮ್ ಆಫ್ ಗವರ್ಮೆಂಟ್ ಇನ್ ವಿಚ್ ಪೀಪಲ್ ಆರ್ ಹ್ಯಾವಿಂಗ್ ದ ಸುಪ್ರೀಂ ಪವರ್. ಡೆಮಾಕ್ರಸಿ ಬಗ್ಗೆ ನಿಮ್ಗೆ ಗೊತ್ತಿದೆ.
I hope you all know about different forms of government. I am not a SST teacher here to teach you all those things. Just I am trying to drag your attention. What is democracy? Democracy is a popular form of government. Most, for example, more than half of the independent countries have adopted democracy. Why it is? It is a popular form of government. What is the importance of democracy? Here, these slogans or these placards are comparing what is democracy rather than other forms of government. ಇಲ್ಲಿ ನೋಡ್ಕೊಳ್ರಿ, democracy is necessary to peace and to undermining the forces of terrorism. ಡೆಮಾಕ್ರಸಿ ಯಾಕೆ ಇಂಪಾರ್ಟೆನ್ಸ್? ಡೆಮಾಕ್ರಸಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಟ್ ಈಸ್ ನೆಸಸರಿ ಟು ಪೀಸ್. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕಾದ್ರೆ, ಜಗತ್ತಿನಲ್ಲಿ ಶಾಂತಿ ಇರಬೇಕಾದ್ರೆ ಆಲ್ ದ ಪೀಪಲ್ ಆಫ್ ದ ವರ್ಲ್ಡ್ ಶುಡ್ ಲಿವ್ ಇನ್ ಒನ್ನೆಸ್ ಅಂಡ್ ಹಾರ್ಮೋನಿ ಇನ್ ಪೀಸ್ ಅಂತಂದ್ರೆ ಏನ್ ಬೇಕಲ್ಲಿ? ಡೆಮಾಕ್ರಸಿ ಬೇಕು. ಬಿಕಾಸ್ ಅಂಡರ್ಮೈನಿಂಗ್ ದ ಫೋರ್ಸಸ್ ಆಫ್ ಟೆರರಿಸಮ್, ಆಮೇಲೆ ಟೆರರಿಸಮ್ ಅನ್ನ ಜಗತ್ತಿನಿಂದ ಓಡಿಸಬೇಕಾದ್ರೆ ಯಾವ್ದು ಬೇಕು? ಡೆಮಾಕ್ರಸಿ ಬೇಕು. ಡೆಮಾಕ್ರಸಿ ಇನ್ ವಿಚ್ ಪೀಪಲ್ ಹ್ಯಾವ್ ದ ಪವರ್. ಡೆಮಾಕ್ರಸಿ ಇಸ್ ದ ಗವರ್ಮೆಂಟ್ ಆಫ್ ದ ಪೀಪಲ್. ಆ ರೀತಿ ಆಗಿರ್ತಕ್ಕಂಥ ಒಂದು ಪ್ಲಾಕಾರ್ಡ್ ಇಲ್ಲಿ ನೋಡ್ಕೊಳ್ರಿ. ಡೆಮಾಕ್ರಸಿ ಇಸ್ ಅ ಡಿವೈಸ್ ದಟ್ ಎನ್ಶೂರ್ಸ್ ವಿ ಶಾಲ್ ಬಿ ಗವರ್ನ್ ನೋ ಬೆಟರ್ ದ್ಯಾನ್ ವಿ ಡಿಸರ್ವ್. ಡೆಮಾಕ್ರಸಿ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಗವರ್ಮೆಂಟ್, ಡೆಮಾಕ್ರಸಿ ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂಥ ಗವರ್ಮೆಂಟ್. ಅದು ಏನ್ ಮಾಡ್ತದೆ? ನಮ್ಮನ್ನ ಗವರ್ನ್ ಮಾಡ್ತದೆ. ಯಾವ ರೀತಿ ಗವರ್ನ್ ಮಾಡ್ತದೆ? ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಹೆಚ್ಚಿನದಾಗಿ, ಅಥವಾ ನಾವು ಡಿಸರ್ವ್ ಇರೋದಿಲ್ಲ ಆ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ಪಡ್ಕೊಳ್ಳಿಕ್ಕಾಗಿ ಅಂತ ಒಂದು ಆಡಳಿತವನ್ನು ಯಾವ್ದು ಕೊಡ್ತದೆ? ಡೆಮಾಕ್ರಸಿ ಕೊಡ್ತದೆ ಅಂತಕ್ಕಂಥದ್ದು ಈ ಒಂದು ಸ್ಲೋಗನ್ ಮೀನಿಂಗ್. ಅದು ಡೆಮಾಕ್ರಸಿ ಇಸ್ ಅ ಡಿವೈಸ್ ದಟ್ ಎನ್ಶೂರ್ಸ್ ವಿ ಶಾಲ್ ಬಿ ಗವರ್ನ್ ಹೌ ನೋ ಬೆಟರ್ ದನ್ ವಿ ಡಿಸರ್ವ್. ನಾವು ಆ ರೀತಿಯಾಗಿ ಗವರ್ನ್ ಆಗಲಿಕ್ಕೆ ಡಿಸರ್ವ್ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಬೆಟರ್ ಅಡ್ಮಿನಿಸ್ಟ್ರೇಷನ್ ಕೊಡ್ತಿರ್ತಕ್ಕಂಥ ಗವರ್ಮೆಂಟ್ ಯಾವುದು? ಡೆಮಾಕ್ರಸಿ ಅಂತ ಹೇಳಿ. ಆಮೇಲೆ ನೋಡಿ, ಡೆಮಾಕ್ರಸಿ ಇಸ್ ನಾಟ್ ಜಸ್ಟ್, democracy is not the law of the majority but the protection of the minority. ಡೆಮಾಕ್ರಸಿ ಅಂತಕ್ಕಂಥದ್ದು ಮೆಜಾರಿಟಿ ರೂಲ್ ಅಲ್ಲ, ಇದು ದಿಸ್ ಈಸ್ ದ ಪ್ರೊಟೆಕ್ಷನ್ ಆಫ್ ಮೈನಾರಿಟಿ. ಅಂತಂದ್ರೆ ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ, ಯಾರು ದಲಿತರಿದ್ದಾರೆ, ಯಾರು ಮೈನಾರಿಟಿ ಪೀಪಲ್ ಇದ್ದಾರೆ, ಯಾರು ಇಗ್ನೋರ್ಡ್ ಆಗಿದ್ದಾರೆ, ಯಾರು ಅಂಡರ್ಮೈನ್ ಆಗಿದ್ದಾರೆ, ಆ ಜನರ ಒಂದು ಪ್ರೊಟೆಕ್ಷನ್ ಅದು ಯಾವುದು? ಡೆಮಾಕ್ರಸಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಸಹಿತ ಪ್ರಶ್ನೆ ಕೇಳಬಹುದು. Write some few important slogans to fit in a placard on democracy, on importance of democracy ಅಂತ ಹೇಳಿ ಕೇಳಬಹುದು. ಅಥವಾ ಇದನ್ನ ಅಗೇನೆಸ್ಟ್ ಆಗಿ ಕೇಳಬಹುದು. ಡೆಮಾಕ್ರಸಿಯನ್ನ ಅಗೇನೆಸ್ಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಸ್ಲೋಗನ್ಸ್ ಗಳನ್ನ ಬರೀರಿ. ಅದನ್ನು ಸಹಿತ ನೀವೇನ್ ಮಾಡಬಹುದು? ಫಾರ್ ಎಕ್ಸಾಂಪಲ್, ರೇಸಿಸಮ್ ಇಸ್ ನಾಟ್ ಅ ಪ್ಯಾಟ್ರಿಯೋಟಿಸಮ್. ಇಲ್ಲಿ ರೇಸಿಸಮ್ ಅಂತಕ್ಕಂಥದ್ದು ಮತ್ತೊಂದು ಆಂಟಿ ಸೋಷಿಯಲ್ ಆಕ್ಟಿವಿಟಿ. ಸೊ ಇಲ್ಲಿ ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಸ್ಲೋಗನ್ಸ್ ಗಳನ್ನ ನೀವೇನ್ ಮಾಡಬಹುದು? ಬರೀಬಹುದು ಎಕ್ಸಾಮಿನೇಷನ್ ಅಲ್ಲಿ. ಮತ್ತೊಂದು ಉದಾಹರಣೆ ತಿಳ್ಕೊಳ್ರಿ. ಮತ್ತೊಂದು ಸಬ್ಜೆಕ್ಟ್ ಕರಪ್ಷನ್ ಬಗ್ಗೆ ನೋಡೋಣ ಇವಾಗ. ಕರಪ್ಷನ್ ಇಸ್ ದ ಪ್ರೆಸೆಂಟ್ ಪ್ರಾಬ್ಲಮ್. ಕರಪ್ಷನ್ ಇಸ್ ದ ಪ್ರೆಸೆಂಟ್ ಪ್ರಾಬ್ಲಮ್ ಅ ಕಂಟ್ರಿ. ಎಸ್ಪೆಷಲಿ ನಮ್ಮ ದೇಶಕ್ಕೆ ಬಂದಾಗ ಕರಪ್ಷನ್ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಸೊ ಈ ಕರಪ್ಷನ್ ಅನ್ನು ನಾವು ಯಾವ ರೀತಿಯಾಗಿ ಹೋಗ್ಲಾಡಿಸಬೇಕು? ಆ ಕರಪ್ಷನ್ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಗೌರ್ಮೆಂಟ್ಸು, ಡಿಪಾರ್ಟ್ಮೆಂಟ್ಸು, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸು, ಆರ್ಗನೈಸೇಷನ್ಸು, ಆಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತವೆ? ಪಬ್ಲಿಕ್ಗೆ ಅವೇರ್ನೆಸ್ ಅನ್ನು ಕೊಡಲಿಕ್ಕೆ, ಟು ಅವೇರ್ ದ ಪಬ್ಲಿಕ್, ಟು ಅವೇರ್ ದೆಮ್ ಅಬೌಟ್ ಕರಪ್ಷನ್, ಟು ಮೇಕ್ ದಮ್ ಎಜುಕೇಟೆಡ್, ಅವರನ್ನ ಶಿಕ್ಷಣವನ್ನು ಕೊಡಲಿಕ್ಕಾಗಿ, ಅವರಿಗೆ ಕರಪ್ಷನ್ ಬಗ್ಗೆ ಇರತಕ್ಕಂತಹ ಒಂದು ಬ್ಯಾಡ್, ಕರಪ್ಷನ್ ಅಂತಕ್ಕಂಥದ್ದು ಬ್ಯಾಡ್ ಎವಿಲ್, ಅದು ಸಮಾಜಕ್ಕೆ ಒಂದು ಇರ್ತಕ್ಕಂಥ ಕಂಟಕ, ಅದನ್ನು ಯಾವ ರೀತಿಯಾಗಿ ಹೋಗಲಾಡಿಸಬೇಕು ಅಂತಕ್ಕಂಥದ್ದನ್ನ ನಾವು ಜನರಿಗೆ ಅವೇರ್ ಮಾಡಬೇಕಾಗಿದೆ, ಎಜುಕೇಟ್ ಮಾಡಬೇಕಾಗಿದೆ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಾವು ಸ್ಲೋಗನ್ಸ್ ಗಳನ್ನ ಬರಿಬೇಕಾಗ್ತದೆ. ಇಲ್ಲಿ ನೋಡ್ಕೊಳ್ರಿ, ಪಾಪ್ಯುಲೇಷನ್ ಬೈ ಕರಪ್ಷನ್ ಲೀಡ್ಸ್ ಟು ಡಿಸ್ಟ್ರಕ್ಷನ್. ಇಲ್ಲಿ ನೋಡ್ಕೊಳ್ರಿ, ಜಸ್ಟ್ ವೇಟ್. ಪಾಪ್ಯುಲೇಷನ್ ಟು ಕರಪ್ಷನ್ ಜಸ್ಟ್ ಲೀಡ್ಸ್ ಟು ಡಿಸ್ಟ್ರಕ್ಷನ್. ಪಾಪ್ಯುಲೇಷನ್ ಬೈ ಕರಪ್ಷನ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಅಂತಂದ್ರೆ ಯಾವುದೇ ಒಂದು ದೇಶದಲ್ಲಿ ಕರಪ್ಷನ್ ಇದ್ರೆ ಅದೇನ್ ಮಾಡ್ತದೆ? ದೇಶವನ್ನ ಡಿಸ್ಟ್ರಕ್ಟ್ ಮಾಡ್ತದೆ, ಡಿಸ್ಟ್ರಾಯ್ ಮಾಡ್ತದೆ ಅಂತಕ್ಕಂಥದ್ದು, ಡೆಮಾಲಿಷ್ ಮಾಡ್ತದೆ ಅಂತಕ್ಕಂಥದ್ದು. ಪಾಪ್ಯುಲೇಷನ್ ಬೈ ಕರಪ್ಷನ್, ಇಡೀ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ನ ಕಂಟ್ರಿ ಈಸ್ ಡೂಯಿಂಗ್ ಕರಪ್ಷನ್, ದಟ್ ಈಸ್ ಅ ಡಿಸ್ಟ್ರಕ್ಷನ್ ಆಫ್ ದ ಕಂಟ್ರಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಕರಪ್ಷನ್ ಗೋ ಅವೇ, ಲೀವ್ ಮೈ ಕಂಟ್ರಿ, ದಿಸ್ ಐ ಪ್ರೇ. ಕರಪ್ಷನ್ ಅನ್ನ ನೀವು ಯಾವ ರೀತಿಯಾಗಿ ಹೋಗ್ಲಾಡಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದಿರಿ, ಆದ್ರೂ ಕರಪ್ಷನ್ ಹೋಗ್ತಾ ಇಲ್ಲ. ಆ ರೀತಿಯಾದ ಸಂದರ್ಭದಲ್ಲಿ ಅದರ ಬಗ್ಗೆ ಇರ್ತಕ್ಕಂಥ ಡಿಸಪಾಯಿಂಟ್ಮೆಂಟ್ ಅನ್ನ, ಫ್ರಸ್ಟ್ರೇಷನ್ ಅನ್ನ ನೀವು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸ್ಲೋಗನ್ ಅನ್ನು ಬರೀಬಹುದು. ಕರಪ್ಷನ್ ಗೋ ಅವೇ, ಲೀವ್ ಮೈ ಕಂಟ್ರಿ, ದಿಸ್ ಐ ಪ್ರೇ. ನೀನು ನನ್ನ ಕಂಟ್ರಿನ ಬಿಟ್ಟು ಹೋಗು ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ ಅಂತೇಳಿ.
to drag the attention, to aware the people about corruption. They should oppose the corruption. They should oppose corrupted people. They should oppose corrupted politicians, leaders. ಆ ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಿರ್ತಕ್ಕಂಥ ಸ್ಲೋಗನ್ ಇದು. ಇಲ್ಲಿ ಬನ್ನಿ, ಆನೆಸ್ಟಿ ಪೇಸ್ ಆನರ್ಸ್ ಅಂಡ್ ಕರಪ್ಷನ್ ಪೇಸ್ ಡಿಸಾನರ್ಸ್. ನೀವು ಆನೆಸ್ಟ್ ಆಗಿದ್ರೆ ಯು ವಿಲ್ ಬಿ ಆನರ್ಡ್. ಇಫ್ ಯು ಆರ್ ಡಿಸಾನೆಸ್ಟ್, ಇಫ್ ಯು ಆರ್ ಕರಪ್ಟೆಡ್, ಯು ಆರ್ ಡಿಸಾನರ್ಡ್. ನೀವು ಆನೆಸ್ಟ್ ಆಗಿದ್ರೆ ನಿಮಗೆ ಆನರ್ ಅನ್ನು ಮಾಡಲಾಗ್ತದೆ, ಕರಪ್ಟ್ ಆಗಿದ್ರೆ ನಿಮಗೆ ಡಿಸಾನರ್ ಅನ್ನು ಮಾಡಲಾಗ್ತದೆ ಅಂತಕ್ಕಂಥದ್ದು ಇದು ಒಂದು ಸ್ಲೋಗನ್. ಇಲ್ಲಿ ಮತ್ತೆ ಬೇರೆ ಎಕ್ಸಾಂಪಲ್ಸ್ ತಗೊಳ್ರಿ. ಇದು ಕರಪ್ಷನ್ ಮೇಲೆ ಇರ್ತಕ್ಕಂಥದ್ದು ಒಂದು ಕ್ವಶನ್. ಇನ್ನು ಕೊನೆಯದಾಗಿ ಎಜುಕೇಶನ್ ಬಗ್ಗೆ ತಗೊಳ್ರಿ. ಎಜುಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಲಾಕಾರ್ಡ್ಗಳನ್ನು ಯಾವ ರೀತಿಯಾಗಿ ತಯಾರು ಮಾಡಬಹುದು ನೋಡ್ರಿ. ಇಲ್ಲಿ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್? ಶಿಕ್ಷಣದ ಮಹತ್ವ ಏನು? ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಣದ ಮಹತ್ವ ಏನು? ಶಿಕ್ಷಣದ ಬಗ್ಗೆ ಯಾವ ರೀತಿಯಾಗಿ ನಾವು ವ್ಯಕ್ತಿಗಳನ್ನ, ಸಮಾಜದಲ್ಲಿರ್ತಕ್ಕಂತಹ ಹಿಂದುಳಿದ ಜನಾಂಗವನ್ನ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂತಹ ಜನಾಂಗವನ್ನ ನಾವು ಶಿಕ್ಷಣದ ಕಡೆಗೆ ಯಾವ ರೀತಿಯಾಗಿ ಸೆಳೆಯಬೇಕು ಅಂತಕ್ಕಂಥದ್ರ ಬಗ್ಗೆ ಕೆಲವೊಂದಿಷ್ಟು ಸ್ಲೋಗನ್ಸ್ಗಳನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಆ ರೀತಿಯ ಸಂದರ್ಭದಲ್ಲಿ ಯು ಶುಡ್ ರೈಟ್ ದೀಸ್ ಕೈಂಡ್ಸ್ ಆಫ್ ಸ್ಲೋಗನ್ಸ್. ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಫಾರ್ ಚೇಂಜಿಂಗ್ ದ ವರ್ಲ್ಡ್. ಎಜುಕೇಶನ್ ಅಂತಂದ್ರೆ ಏನು? ಶಿಕ್ಷಣ ಜಗತ್ತನ್ನ ಚೇಂಜ್ ಮಾಡ್ತಕ್ಕಂಥ ಒಂದು ಪವರ್ಫುಲ್ ವೆಪನ್ ಅದು. ನೀವು ಜಗತ್ತನ್ನ ಚೇಂಜ್ ಮಾಡಬೇಕಾಗಿದೆ ಅಂತಂದ್ರೆ if you go by real weapons, you cannot change the world. But if you go by education, if you make education as the weapon that can really change the world ಅಂತಕ್ಕಂಥದ್ದು ಈ ಒಂದು ಸ್ಲೋಗನ್ ಅರ್ಥ. ಶಿಕ್ಷಣ ಏನ್ ಮಾಡಬಹುದು? ಜಗತ್ತನ್ನೇ ಚೇಂಜ್ ಮಾಡಬಹುದು ಅಂತಕ್ಕಂಥದ್ದು. ಇಲ್ಲಿ ನೋಡ್ಕೊಳ್ರಿ, ಎಜುಕೇಶನ್ ಬ್ರೀಡ್ಸ್ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಬ್ರೀಡ್ಸ್ ಹೋಪ್, ಹೋಪ್ ಬ್ರೀಡ್ಸ್ ಪೀಸ್. ನೋಡ್ರಿ, ಎಜುಕೇಶನ್ ಬ್ರೀಡ್ಸ್ ಕಾನ್ಫಿಡೆನ್ಸ್. ಎಜುಕೇಶನ್ ಏನನ್ನ ಬ್ರೀಡ್ ಮಾಡ್ತಾ ಇದೆ? ಎಜುಕೇಶನ್ ಏನನ್ನ ಹುಟ್ಟಾಕ್ತದೆ? ಕಾನ್ಫಿಡೆನ್ಸ್ ಅನ್ನು ಬೆಳೆಸ್ತದೆ, ಕಾನ್ಫಿಡೆನ್ಸ್ ಬೆಳೆಸ್ತದೆ. ಈ ಕಾನ್ಫಿಡೆನ್ಸ್ ಬ್ರೀಡ್ಸ್ ಹೋಪ್. ಈ ಕಾನ್ಫಿಡೆನ್ಸ್ ಏನ್ ಮಾಡ್ತದೆ? ಹೋಪ್ ಅನ್ನ ಬೆಳೆಸ್ತದೆ. ಈ ಹೋಪ್ ಏನ್ ಮಾಡ್ತದೆ? ಹೋಪ್ ಏನ್ ಬೆಳೆಸ್ತದೆ? ಪೀಸ್ ಅನ್ನು ಬೆಳೆಸ್ತದೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್. ಎಜುಕೇಶನ್ ಬ್ರೀಡ್ಸ್ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಬ್ರೀಡ್ಸ್ ಹೋಪ್, ಹೋಪ್ ಬ್ರೀಡ್ಸ್ ಪೀಸ್. ಇಲ್ಲಿ ನೋಡ್ಕೊಳ್ರಿ ಅಗೇನ್, ಪೀಸ್ ಬ್ರೀಡ್ಸ್ ಹೋಪ್, ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಬ್ರೀಡ್ಸ್ ಎಜುಕೇಶನ್. ಈ ರೀತಿಯಾಗಿ ಕ್ಯಾಚಿ ಆಗಿರ್ತಕ್ಕಂತಹ ಸ್ಲೋಗನ್ಸ್ ಗಳನ್ನು ನೀವೇನ್ ಮಾಡಬೇಕಾಗ್ತದೆ? ಬರೀಬೇಕಾಗ್ತದೆ. ಕ್ಯಾಚಿ ಆಗಿರ್ತಕ್ಕಂತಹ ಶಬ್ದಗಳನ್ನು ಸಹ ನೀವೇನ್ ಮಾಡಬೇಕಾಗ್ತದೆ? ಯೂಸ್ ಮಾಡಬೇಕಾಗ್ತದೆ. ಆಮೇಲೆ ಇಲ್ಲಿ ಬನ್ನಿ, ದ ರೂಟ್ಸ್ ಆಫ್ ಎಜುಕೇಶನ್ ಆರ್ ಬಿಟರ್ ಬಟ್ ದ ಫ್ರೂಟ್ಸ್ ಆರ್ the fruit is sweet. It is said by Aristotle. Aristotle is the father of political science. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಇಲ್ಲಿ ಅವ ಏನ್ ಹೇಳ್ತಾನೆ? ದ ಎಜುಕೇಶನ್, ದ ರೂಟ್ಸ್ ಆಫ್ ಎಜುಕೇಶನ್ ಆರ್ ಬಿಟರ್ ಅಂತಂದ್ರೆ ಶಿಕ್ಷಣದ ಬೇರುಗಳು ತುಂಬಾ ಕಹಿಯಾಗಿದ್ದಾವೆ, ಆದ್ರೆ ಅದು ಕೊಡ್ತಕ್ಕಂಥ ಫಲ ಏನಿದೆ, ಹಣ್ಣು ಏನಿದೆ, ಅತ್ಯಂತ ಸ್ವೀಟ್ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿರ್ತಕ್ಕಂಥ ಸ್ಲೋಗನ್ಸ್ ಗಳನ್ನು ನೀವೇನ್ ಮಾಡಬಹುದು? ಬರೀಬಹುದು. ಇಲ್ಲಿ ಮತ್ತೆ ಎರಡು ಸ್ಲೋಗನ್ಸ್ ಗಳನ್ನು ನೋಡ್ಕೊಡ್ರಿ. ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇನ್ನೊಂದು ಎಜುಕೇಶನ್ ಬಗ್ಗೆ ಇದೆ, ಆಮೇಲೆ ಒಂದು ಸೇವ್ ಟ್ರೀಸ್ ಬಗ್ಗೆ ಇದೆ. ಇಲ್ಲಿ ನೋಡ್ಕೊಡ್ರಿ. ಎಜುಕೇಶನ್, ವಾಟ್ ರಿಮೈನ್ಸ್ ಆಫ್ಟರ್ ಒನ್ ಹ್ಯಾಸ್ ಫಾರ್ಗೆಟನ್ ವಾಟ್ ಒನ್ ಹ್ಯಾಸ್ ಲರ್ನ್ ಇನ್ ಸ್ಕೂಲ್. ಎಜುಕೇಶನ್ ಅಂತಂದ್ರೆ ಏನು? ಎಜುಕೇಶನ್ ಈಸ್ ವಾಟ್ ರಿಮೈನ್ಸ್ ಆಫ್ಟರ್ ಒನ್ ಹ್ಯಾಸ್ ಫಾರ್ಗೆಟನ್. ಎಜುಕೇಶನ್ ಅಂತಂದ್ರೆ ಏನು? ಒಬ್ಬ ವ್ಯಕ್ತಿ ಕಲಿತು ಮರೆತ ನಂತರನೂ ಸಹಿತ ಅವನ ಜೊತೆಗೆ ಇರ್ತಕ್ಕಂಥದ್ದು ಯಾವುದು? ಅದು ಎಜುಕೇಶನ್. ಅಂಡ್ ವಾಟ್ ಒನ್ ಹ್ಯಾಸ್ ಲರ್ನ್ ಇನ್ ಸ್ಕೂಲ್. ಯಾವ ಒಬ್ಬ ವ್ಯಕ್ತಿ ಸ್ಕೂಲ್ ಅಲ್ಲಿ ಏನ್ ಕಲ್ತಿರ್ತಾನೆ ಅದನ್ನ ಅವನು ಮರೆತರೂ ಸಹಿತ ಯಾವಾಗಾದ್ರೂ ಒಂದು ಕಾಲದಲ್ಲಿ ಅದು ಮತ್ತೆ ನೆನಪಿಗೆ ಬರ್ತದೆ. ಒನ್ಸ್ ಯು ಲರ್ನ್ಡ್, ದಟ್ ಈಸ್ ಆಲ್ವೇಸ್ ಕೆಪ್ಟ್ ಇನ್ ಅ ಮೈಂಡ್ ವಿಚ್ ಇಸ್ ನಾಟ್ ಗೋಯಿಂಗ್ ಟು ಬಿ ಫಾರ್ಗೆಟನ್ ಅಂತಕ್ಕಂಥದ್ದು ಎಜುಕೇಶನ್. ಒಮ್ಮೆ ಜ್ಞಾನ ಕಲಿತರೆ ಅದು ಯಾವಾಗಲೂ ಮರೆಯೋದಿಲ್ಲ. ದಟ್ ಈಸ್ ನೆವರ್ ಫಾರ್ಗೆಟನ್ ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಸೇವ್ ಟ್ರೀಸ್ ಬಗ್ಗೆ ಇದೆ. ಇಲ್ಲಿ ನೋಡ್ರಿ, ಸೇವ್ ಅ ಟ್ರೀ, ಇಟ್ ಡೋಂಟ್ ಚಾರ್ಜ್ ಫೀ. ನೋಡ್ರಿ, ಗಿಡಗಳನ್ನ ರಕ್ಷಣೆ ಮಾಡ್ರಿ, ಅದಕ್ಕೆ ನೀವು ಏನ್ ಮಾಡ್ಬೇಕಾಗಿಲ್ಲ? ಹಣ ಕೊಡ್ಬೇಕಾಗಿಲ್ಲ, ಫೀ ತುಂಬಬೇಕಾಗಿಲ್ಲ. ಸೇವ್ ಅ ಟ್ರೀ, ಇಟ್ ಡೋಂಟ್ ಚಾರ್ಜ್ ಅ ಫೀ. ನೋಡ್ರಿ, ಟ್ರೀ ಫೀ ಅಂತಕ್ಕಂಥ ರೈಮಿಂಗ್ ವರ್ಡ್ ಇದೆ ಇಲ್ಲಿ. ಸೊ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಪ್ಲಕಾರ್ಡ್ಸ್. This is all about how we use placards in our day-to-day life during many occasions. It may be for social cause, or it may be for public functions. It may be to drag the attention of the people on various social issues, on various social activities. And even we use these kinds of placards even in many occasions during school occasions such as festivals, exhibitions, and also publicly many placards are displayed in public places also about health cause. ಇದು ನಿಮಗೆ ಹೆಲ್ತ್ ಬಗ್ಗೆ ಗೊತ್ತಿರ್ತದೆ.
ಸೊ ನೀವೇನು ಮಾಡ್ಬೋದು, ಪ್ಲೇ ಕಾರ್ಡ್ಸ್ಗಳನ್ನ ಕೇವಲ ಗೋಡೆ ಮೇಲೆ ಬರೀಬೇಕು, ಪಬ್ಲಿಕ್ ಪ್ಲೇಸಸ್ನಲ್ಲೇ ಬರೀಬೇಕು ಅಂತೇನಿಲ್ಲ. ಆಸ್ ಯು ಆಲ್ ಸಿ ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ಅಡಿಕ್ಟೆಡ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಹ್ಯಾಬಿಟ್ಸ್. ಕೆಲವೊಂದಿಷ್ಟು ಜನ ಏನು ಮಾಡಿರ್ತಾರೆ, ಸಾಕಷ್ಟು ಮಾರಕವಾಗಿರ್ತಕ್ಕಂಥ ಹ್ಯಾಬಿಟ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ದಟ್ ಮೇ ಬಿ ಡ್ರಿಂಕಿಂಗ್ ಆಗಿರ್ಬೋದು. ಸೊ ನೀವು ನೋಡ್ಬೋದು ಪಬ್ಲಿಕ್ ಪ್ಲೇಸಸ್ನಲ್ಲಿ ರೋಡ್ಸ್ಗಳಲ್ಲಿ ಸಹಿತ ಕೆಲವೊಂದಿಷ್ಟು ಸ್ಲೋಗನ್ಸ್ಗಳನ್ನು ಅಥವಾ ಕೆಲವೊಂದಿಷ್ಟು ಪ್ಲೆಕಾರ್ಡ್ಸ್ಗಳನ್ನು ಬರೆದಿರ್ತಾರೆ. ಏನಂತೇಳಿ, ಡೋಂಟ್ ಮಿಕ್ಸ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಇದನ್ನು ನಾನು ಮೊನ್ನೆ ಹೋಗ್ತಾ ಇದ್ದೆ, ಒಂದು ಬೆಳಗಾವಿಗೆ ಹೋಗ್ತಾ ಇದ್ದೆ, ಅಲ್ಲಿ ಬರೆದಿತ್ತಿದ್ದು ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತಕ್ಕಂಥ ಒಂದು ಪ್ಲೆಕಾರ್ಡ್ ಸಂದೇಶವನ್ನು ಎಲ್ಲ ಕಡೆ ಬರೆದಿರ್ತಾರೆ. ಒಂದು ಕ್ಯಾಶಿಗಿರ್ತಕ್ಕಂಥ ಮತ್ತೊಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಬರೆದಿದ್ರಲ್ಲಿ ಒಂದು ಬೋರ್ಡ್ನಲ್ಲಿ ಏನಂತ ಇರ್ತದೋ, ಡೋಂಟ್ ಮಿಕ್ಸ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಅಂದರೆ ಡ್ರೈವಿಂಗನ್ನು ಮತ್ತು ಡ್ರಿಂಕನ್ನು ಮಿಕ್ಸ್ ಮಾಡಬೇಡ್ರಿ ಅಂತೇಳಿ. ಟೊಬ್ಯಾಕೋ ಬ್ರಿಂಗ್ಸ್ ಕ್ಯಾನ್ಸರ್ ಅಂತ ಬರ್ತಿರ್ತದೆ. ಟೊಬ್ಯಾಕೋ ಬ್ರಿಂಗ್ಸ್ ಕ್ಯಾನ್ಸರ್. ಆರ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಸ್ಲೋಗನ್ಸ್ಗಳನ್ನ ನೀವು ನೋಡ್ತಿರಲ್ಲ, ಇವು ಎಲ್ಲವುಗಳಿಗೆ ಏನಂತ ಕರಿತೀವಿ, ಪ್ಲೆಕಾರ್ಡ್ಸ್ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಸ್ಲೋಗನ್ಸ್ಗಳನ್ನು ನೀವು ಏನು ಮಾಡಬೇಕು, ತಲೆಯಲ್ಲಿ ಇಟ್ಕೊಳ್ಬೇಕು. ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಸ್ಲೋಗನ್ಸ್ಗಳು ಬರೆದಿರ್ತಾರೆ ಗೋಡೆಯ ಮೇಲೆ, ಪಬ್ಲಿಕ್ ಪ್ಲೇಸಸ್ನಲ್ಲಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ. ಅವುಗಳನ್ನೆಲ್ಲವನ್ನು ನೋಟ್ ಮಾಡ್ಕೊಳ್ರಿ ನೀವೆಲ್ಲ. ಸೊ ಇವುಗಳನ್ನು ನೋಟ್ ಮಾಡಿಕೊಂಡ್ರೆ, ಅವುಗಳನ್ನು ನೀವು ಒಂದೆರಡು ಸರಿ ನೋಡಿದರೆ, ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದಾಗ ನೀವು ಅತ್ಯಂತ ಸರಳವಾಗಿ ಬರಿಬೋದು. ಆಮೇಲೆ ಎಸ್ಪೆಷಲಿ ಇನ್ ಎಕ್ಸಾಮಿನೇಷನ್ ದರ್ ಇಸ್ ಅ ಸೀಕ್ರೆಟ್ ಪಾಯಿಂಟ್ ಯು. ಎಕ್ಸಾಮಿನೇಷನಲ್ಲಿ ಯಾವಾಗಲೂ ಸೋಷಲ್ ಕಾಸ್ ಬಗ್ಗೆನೇ ಪ್ರಶ್ನೆಗಳನ್ನು ಕೇಳಿರ್ತಾರೆ. ದಟ್ ಮೇ ಅಬೌಟ್ ಸೇವಿಂಗ್ ಗರ್ಲ್ ಚೈಲ್ಡ್, ದಟ್ ಮೇ ಅಬೌಟ್ ಆಂಟಿ ಕರಪ್ಷನ್, ದಟ್ ಮೇ ಬಿ ಅಬೌಟ್ ಪೊಲಿಟಿಕಲ್ ಪಾರ್ಟೀಸ್, ದಟ್ ಮೇ ಅಬೌಟ್ ಎಜುಕೇಷನ್, ದಟ್ ಮೇ ಅಬೌಟ್ ಚೈಲ್ಡ್ ಲೇಬರ್. ಸೋಷಲ್ ಕಾಸಸ್ಗಳು ಏನೇನಿದಾವೆ ಅವುಗಳು ಎಲ್ಲದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇವಾಗ ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ಒಂದು ಕೆಲವೊಂದಿಷ್ಟು ಸ್ಲೋಗನ್ಸ್ಗಳನ್ನು ಬರೀರಿ, ಪ್ಲೆಕಾರ್ಡ್ಗಳನ್ನು ಬರೀರಿ. ನೋಡ್ರಿ, ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ಗಳು ಏನು ಮಾಡ್ತಾರೆ, ತಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ಸಂದರ್ಭದಲ್ಲಿ ಜನರನ್ನು ತಮ್ಮ ಕಡೆ ಸೆಳೆಯಬೇಕಲ್ಲ, ಓಟ್ಗಳನ್ನು ತೆಗೆದುಕೊಳ್ಳಿಕ್ಕೆ. ಆವಾಗ ಅವರು ಸಹಿತ ಏನು ಮಾಡ್ತಾರೆ, ಪ್ಲೆಕಾರ್ಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಏನಂತೇಳಿ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತೇಳಿ. ಅಬ್ ಕಿ ಬಾರ್ ಮೋದಿ ಸರ್ಕಾರ, ಈ ರೀತಿಯಾಗಿರ್ತಕ್ಕಂಥ ಡೈಲಾಗ್ ಇತ್ತಲ್ಲ. ದಿಸ್ ವಾಸ್ ಅ ಪ್ಲಾಕಾರ್ಡ್, ದಿಸ್ ವಾಸ್ ರಿಟನ್, ದಿಸ್ ವಾಸ್ ಅಡ್ವರ್ಟೈಸ್ಡ್ ಥ್ರೂ ಡಿಫರೆಂಟ್ ಮೀಡಿಯಾಸ್. ಸೊ ದಿಸ್ ಇಸ್ ವಾಟ್ ಟು ಡ್ರ್ಯಾಗ್ ದ ಅಟೆನ್ಷನ್ ಆಫ್ ದ ಪೀಪಲ್, ಟು ಮೇಕ್ ಪೀಪಲ್ ಅವೇರ್ ಅಬೌಟ್ ದಟ್ ಪೊಲಿಟಿಕಲ್ ಪಾರ್ಟಿ. ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಸ್ಲೋಗನ್ಸ್ಗಳನ್ನು, ಸಾಕಷ್ಟು ರಿಟರ್ನ್ ನೋಟಿಸ್ಗಳನ್ನು ನೀವು ಪ್ಲೆಕಾರ್ಡ್ನಲ್ಲಿ ಅಥವಾ ಗೋಡೆಗಳ ಮೇಲೆ ನೋಡ್ಬೋದು. ಇವುಗಳು ಸಹಿತ ಏನಾಗ್ತವೆ, ದಿಸ್ ಈಸ್ ಆಲ್ಸೋ ಅ ಟೈಪ್ ಆಫ್ ಪ್ಲೆಕಾರ್ಡ್. ಸೊ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಪ್ಲೆಕಾರ್ಡ್. I hope you got to know what is placard and how to develop your writing skills in today's class. Let's come back tomorrow with one more new topic. Till then, take care. Goodbye. Jai Hind.